ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಆ್ಯಂಡ್ ಸುದೀಪ್ ಸರ್ ಆ್ಯಂಡ್ ಕಲರ್ಸ್ ಕನ್ನಡ. ನನ್ನ ಹೆಸರು ಬಂದು ರಾಜೇಶ್ ಅಂತ. ನಾವು 3 ಜನ ಮಕ್ಕಳು, ನಮ್ಮ ಅಕ್ಕಂದಿರಿಬ್ರು ಇದ್ದಾರೆ, ನಾನೊಬ್ಬ. ನಾವು ಪಕ್ಕಾ ಕನ್ನಡಿಗರು. ನಾವು ಒಂದು ಇನ್ಸಿಡೆಂಟ್ ಆಗಿ ನಮ್ಮಪ್ಪ ಸಾಲ ಮಾಡಿಕೊಂಡು ಬೆಂಗಳೂರಿಗೆ ಬಂದಿರ್ತೀವಿ. ಬೆಂಗಳೂರಿಗೆ ಬಂದು ನಾವೆಲ್ಲ ಚಿಕ್ಕ ಮಕ್ಕಳು, ನಾನು ನಮ್ಮ ಅಕ್ಕಂದಿರೆಲ್ಲ ಚಿಕ್ಕ ಮಕ್ಕಳು. ಹಂಗೆ ಲೈಫ್ ನಡೀತಾನೆ ಇರುತ್ತೆ, ಜೀವನ ನಡೀತಾನೆ ಇರುತ್ತೆ. ನಮ್ಮಪ್ಪ ಸಾಲ ಮಾಡಿಕೊಂಡು ನಮ್ಮನ್ನ ಬಿಟ್ಟು ಹೋಗಿರ್ತಾರೆ. ಒಂದು 9 ವರ್ಷ 10 ವರ್ಷ ಆಗಿದೆ ನಮ್ಮಪ್ಪ ನಮ್ಮ ಜೊತೆಲಿಲ್ಲ. ಅದಾದಮೇಲೆ ನಮ್ಮ ಅಕ್ಕಂದಿರಿಬ್ಬರು, ಜವಾಬ್ದಾರಿ ಜಾಸ್ತಿ ಆಗಿದೆ ನಮ್ಮ ಅಮ್ಮಂಗೆ. ಮದುವೆ ಮಾಡ್ತಾರೆ, ಇಬ್ರಿಗೂ ಮದುವೆ ಮಾಡ್ತಾರೆ. ನಾನು ಆ ಚಿಕ್ಕ ಏಜಲ್ಲೇ ನಮ್ಮನೆ ಓನರು, ಕೆಲ್ಸಕ್ಕೆ ಸೇರಿಸ್ತಾರೆ. ಅಷ್ಟು ಕಷ್ಟದಲ್ಲಿರ್ತೀವಿ ಆ ಟೈಮಲ್ಲಿ. ನಮ್ಮಪ್ಪ ಬೇರೆ ನಮ್ಮ ಜೊತೆಲಿ ಇರಲ್ಲ, ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಬೆಳಿಗ್ಗೆ ಪೇಪರ್ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಮತ್ತೆ ಸ್ಕೂಲ್ಗೆ ಹೋಗಿ ಮತ್ತೆ ಸಂಜೆ ಬಂದು ಕೆಲ್ಸಕ್ಕೆ ಹೋಗ್ತಿದ್ದೆ. ಅದಾದಮೇಲೆ ಸ್ಕೂಲು ಮುಗೀತು, ಕಾಲೇಜ್ ಟೈಮಲ್ಲೂ ಸೇಮ್ ಹಂಗೆ ಮಾಡ್ತಿದ್ದೆ. ಬಾತ್ರೂಮು ತೊಳೆದಿದ್ದೀನಿ ನಾನು. ಇದೇ ಮೈಸೂರು ರೋಡು ಶೆಲ್ ಪೆಟ್ರೋಲ್ ಬಂಕಲ್ಲಿ 2 ವರ್ಷ ಆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿ ಅಲ್ಲೂ ಬಾತ್ರೂಮ್ ತೊಳೆದಿದ್ದೀನಿ, ನೈಟ್ ಶಿಫ್ಟ್ ಎಲ್ಲ ಮಾಡಿ. ಅದಾದಮೇಲೆ ಹಾಸ್ಪಿಟ್ಲು ಕೆಲ್ಸಕ್ಕೆ ಹೋದೆ, ನೈಟ್ ಶಿಫ್ಟು. ಅದಾದಮೇಲೆ ನಮ್ಮಮ್ಮ ನನ್ನ ಏವಿಯೇಷನ್ಗೆ ಸೇರಿಸ್ತಾರೆ, ಅಲ್ಲೂ ಕೋರ್ಸ್ ಮುಗಿಸ್ಕೊಂಡು ಆಮೇಲೆ ಜಾಬ್ ಮಾಡ್ತಿದ್ದೆ. ಚಿಕ್ಕದಾಗಿ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಫ್ರೀಯಾಗಿ ನನ್ನ ಕಡೆಯಿಂದ ನಾನು ಟೀಚ್ ಮಾಡ್ತೀನಿ. ಜಿ ಕನ್ನಡದಲ್ಲಿ DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಬ್ಯಾಕ್ ಡ್ಯಾನ್ಸರ್ ಆಗೂ ಮಾಡಿದ್ದೀನಿ. ನಮ್ಮ ಸ್ಟೂಡೆಂಟ್ಸ್ ಕೂಡ ಕಳಿಸ್ಕೊಟ್ಟಿದ್ದೀನಿ. ಚಿಕ್ಕ ಪುಟ್ಟ ಸೀರಿಯಲ್ಲು, ಫೈಟಿಂಗ್ಸು ಆ ಥರ ಎಲ್ಲ ಮಾಡಿದ್ದೀನಿ. ಇದೇ ಥರ ಜೀವನ ನಡೀತಾನೆ ಇತ್ತು. ಇವಾಗಲೂ ದುಡಿತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಮಿಡಲ್ ಕ್ಲಾಸ್ ಜೀವನನೇ ಇಷ್ಟು. ಅದಾದಮೇಲೆ ನಮ್ಮ ಚಿಕ್ಕಕ್ಕ, 2ನೇ ಅಕ್ಕನ ಹಸ್ಬೆಂಡು ಎಕ್ಸ್ಪೈರ್ಡ್ ಆಗ್ತಾರೆ ಲಿವರ್ ಇನ್ಫೆಕ್ಷನ್ ಆಗಿ. ಅವ್ರಿಗೆ 2 ಮಕ್ಕಳು, ಹೆಣ್ಮಕ್ಳು. ಇನ್ನು ಚಿಕ್ಕ ಮಕ್ಕಳು ಒಂದು 3 ವರ್ಷದ ಒಂದು ಮಗು ಇದೆ, ಇನ್ನೂ ಒಂದು 5 ವರ್ಷದ ಒಂದು ಮಗು ಇದೆ. ಎಲ್ಲ ಜೊತೆಲೇ ಇದ್ದೀವಿ. ನಮ್ಮ ಅಕ್ಕ, ನಾನು, ನಮ್ಮಮ್ಮ, 2 ಚಿಕ್ಕ ಮಕ್ಕಳು. ಈ ಬಿಗ್ ಬಾಸ್ಗೆ ನಾನು ಏಂತಕ್ಕೆ ಬರಬೇಕು ಅಂತ ಹೇಳಿದ್ರೆ, ನನ್ನ ಲೈಫು, ನನ್ನ ಡ್ರೀಮು, ನನ್ನ ಕನಸು, ನಮ್ಮ ಅಮ್ಮನ ಕನಸು, ನಮ್ಮ ಭಾವನ ಕನಸು, ಇಡೀ ನಮ್ಮ ಫ್ಯಾಮಿಲಿ ಡ್ರೀಮ್ಸ್. ಅದಾದಮೇಲೆ ನಮ್ಮ ಅಮ್ಮಂಗೆ ಎಷ್ಟೋ ಜನ ಹೇಳಿದ ನಮ್ಮ ಫ್ಯಾಮಿಲಿಲೇ, ನಿನ್ನ ಮಗ ಏನು ಫಿಲಮ್ ಇಂಡಸ್ಟ್ರಿಯಲ್ಲಿ ಹೋಗ್ಬಿಟ್ಟು ಏನು ಸಾಧನೆ ಮಾಡ್ಬಿಡ್ತಾನೆ, ಅದೆಲ್ಲ ಸುಮ್ಮನೆ, ಇವನು ಯಾರು ತೊಗೊತಾರೆ, ಏನು ಆ್ಯಕ್ಟಿಂಗ್ ಮಾಡ್ತಾನೆ ಅಂತ. ಪ್ರಾಮಿಸ್ ಹೇಳ್ತಾ ಇದ್ದೀನಿ ಬಿಗ್ ಬಾಸ್, ನಾನು ಖಂಡಿತವಾಗ್ಲೂ ನಾನು ಇಡೀ ಕರ್ನಾಟಕ ಜನತೆನ ನಗಿಸ್ತೀನಿ. ನಾನು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರು. ಒಂದು ಚಿಕ್ಕ ಪುಟ್ಟದಾಗಿ ವೀಡಿಯೋಸ್ ಮಾಡಿಕೊಂಡು, ಕಾಮಿಡಿ ವೀಡಿಯೋಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮು. ಈ ಬಿಗ್ ಬಾಸ್ ಬಂದಮೇಲೆ ಇದು ದೊಡ್ಡ ರಿಯಾಲಿಟಿ ಶೋ. ಇದಕ್ಕೆ ಬರಬೇಕು ಅಂತ ಎಷ್ಟೋ ಜನದ ಕನಸು. ಅದೇ ಥರ ನಂದು ಒಂದು ದೊಡ್ಡ ಕನಸು. ಬಿಗ್ ಬಾಸ್ ತೊಡೆ ತಟ್ಟಿ ಆಕಾಡಕ್ಕೆ ನಾನು ರೆಡಿಯಾಗಿದ್ದೀನಿ. ನಿಮ್ಮ ಕಡೆಯಿಂದ ಒಂದು ಅಪ್ರೂವಲ್ ಬೇಕು. ಖಂಡಿತವಾಗ್ಲೂ ಇಡೀ ಕರ್ನಾಟಕ ಜನತೆನ ನಾನು ನಗಿಸ್ತೀನಿ, ನಾನು ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಇದು ನಮ್ಮ ತಾಯಿ, ಇನ್ನೂ ಎಷ್ಟೋ ಜನ ತಾಯಿಯಿಂದರ ಕನಸಿದು. ನಮ್ಮ ಮಂಡ್ಯ ಹೆಸರು ನಾನು ಉಳಿಸ್ತೀನಿ ಬಿಗ್ ಬಾಸ್. ಖಂಡಿತವಾಗ್ಲೂ ಪ್ಲೀಸ್ ದಯವಿಟ್ಟು ನನಗೆ ಒಂದು ಆಪರ್ಚುನಿಟಿ ಕೊಡಿ. ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇನ್ನೂ ಎಷ್ಟೋ ಕಷ್ಟಗಳು ಪಟ್ಟಿರೋದು ತುಂಬಾ ಇದೆ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್ ಆ್ಯಂಡ್ ಕಲರ್ಸ್ ಕನ್ನಡ ಸುದೀಪ್ ಸರ್. ಬಿಗ್ ಬಾಸ್ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಬಿಗ್ ಬಾಸ್. ನೆಕ್ಸ್ಟು ಏನು ಅಪ್ಡೇಟ್ಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಒಂದು ಚಿಕ್ಕ ವಿಡಿಯೋ. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಸುದೀಪ್ ಸರ್, ಕಲರ್ಸ್ ಕನ್ನಡ.